ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ತಿಳಿದಿರುವಂತೆ ಈ ಸಂಸ್ಕೃತ ಸಾಹಿತ್ಯ ಅತ್ಯಂತ ಅಗಾಧವಾಗಿರುವಂತಹ ಸಾಹಿತ್ಯ. ಇಲ್ಲಿ ಇಲ್ಲದೇ ಇರುವಂತಹ ವಿಷಯಗಳೇ ಇಲ್ಲ. ವೇದ ಸಾಹಿತ್ಯದಿಂದ ಆರಂಭವಾಗಿ ಇತ್ತೀಚಿನ ನವ್ಯ ಸಾಹಿತ್ಯದವರೆಗೂ ನಾವು ಸಂಸ್ಕೃತದಲ್ಲಿ ಪರಿಶ್ರಮವನ್ನು ನೋಡೋದಕ್ಕೆ ಸಾಧ್ಯ ಇದೆ. ಇಲ್ಲಿಯವರೆಗೆ ಸಿಕ್ಕಿರುವಂತಹ ಸಾಹಿತ್ಯದಲ್ಲಿ ವೈದಿಕ ಸಾಹಿತ್ಯ ಅತ್ಯಂತ ಪ್ರಾಚೀನವಾಗಿರುವಂತಹ ಸಾಹಿತ್ಯ ಅನ್ನುವ ವಿಷಯದಲ್ಲಿ ಯಾರಿಗೂ ಗೊಂದಲ ಇಲ್ಲ. ಅನಂತರದಲ್ಲಿ ಉಪನಿಷತ್ತುಗಳು, ಪುರಾಣಗಳು, ಶಾಸ್ತ್ರಗಳು, ದರ್ಶನಗಳು ಇತ್ಯಾದಿಗಳೆಲ್ಲವೂ ಆ ವೈದಿಕ ಸಾಹಿತ್ಯದಿಂದ ಆರಂಭವಾಗಿ ಇಲ್ಲಿಯವರೆಗೂ ನಡ್ಕೊಂಡು ಬರ್ತಾ ಇದೆ. ಈ ಸಂಸ್ಕೃತ ಸಾಹಿತ್ಯದಲ್ಲಿ ಎಲ್ಲ ರೀತಿಯಾಗಿರುವಂತಹ ವಿಭಾಗದಲ್ಲಿಯೂ ಕೂಡ ನಾವು ಸಾಹಿತ್ಯ ಪ್ರಕಾರವನ್ನು ನೋಡಬಹುದು. ಇಲ್ಲಿ ನಾಟಕಗಳಿವೆ, ಇಲ್ಲಿ ಇತಿಹಾಸಗಳಿವೆ, ಇಲ್ಲಿ ನೀತಿಯನ್ನು ಹೇಳುವಂತಹ ಶ್ಲೋಕಗಳಿದೆ, ಇಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಿದೆ. ಎಲ್ಲ ವಿಷಯಗಳನ್ನು ಇದರಲ್ಲಿ ನಾವು ನೋಡಬಹುದು. ಅಂತಹ ಸಾಹಿತ್ಯವನ್ನು ಮುಖ್ಯವಾಗಿ ಎರಡು ವಿಭಾಗವಾಗಿ ವಿಂಗಡಿಸ್ಕೊಂಡಿದ್ದಾರೆ. ಒಂದು ಪದ್ಯ ಸಾಹಿತ್ಯ, ಇನ್ನೊಂದು ಗದ್ಯ ಸಾಹಿತ್ಯ. ನಾವು ಅಷ್ಟೂ ಸಮಗ್ರ ಸಾಹಿತ್ಯವನ್ನು ಗಮನಿಸಿದಾಗ ನಮಗೆ ಹೆಚ್ಚು ಸಿಗುವಂತಹ ಸಾಹಿತ್ಯ ಪದ್ಯ ಸಾಹಿತ್ಯ. ಅಂದರೆ ಶ್ಲೋಕ ರೂಪದಲ್ಲಿರುವಂತಹ ಸಾಹಿತ್ಯವನ್ನು ನಾವು ಅತ್ಯಂತ ಹೆಚ್ಚು ನಾವು ನೋಡಬಹುದು. ಆದರೆ ಸಾಮಾನ್ಯವಾಗಿ ಈ ಕಥಾ ಸಾಹಿತ್ಯ ಏನಿರುತ್ತೋ ಅದು ಹೆಚ್ಚಾಗಿ ಎಲ್ಲವೂ ಕೂಡ ಗದ್ಯ ರೂಪದಲ್ಲಿರೋದನ್ನು ನಾವು ನೋಡ್ತೀವಿ. ಉದಾಹರಣೆಗೆ ಪಂಚತಂತ್ರವೋ ಹಿತೋಪದೇಶವೋ ಇವೆಲ್ಲವೂ ಹೆಚ್ಚಾಗಿ ಗದ್ಯ ಸಾಹಿತ್ಯದಲ್ಲಿ ಇರುವಂಥದ್ದು. ಅಥವಾ ಬಾಣನ ಕಾದಂಬರಿ, ಇದು ಕೂಡ ಕಥೆಯೇ, ಅದು ಕೂಡ ನಾವು ಗದ್ಯ ಸಾಹಿತ್ಯದಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಆದರೆ ಪಂಚತಂತ್ರದಲ್ಲಿಯೋ ಹಿತೋಪದೇಶದಲ್ಲಿಯೋ ಹೇಳುವಂತಹ ಚಿಕ್ಕ ಚಿಕ್ಕ ಕಥೆಗಳನ್ನು ನಾವು ಪದ್ಯ ಸಾಹಿತ್ಯದಲ್ಲಿಯೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹ ಒಂದು ಪ್ರಯತ್ನವನ್ನು ಕಥಾ ಸರಿತ್ಸಾಗರದಲ್ಲಿ ಸೋಮದೇವ ಅನ್ನುವಂಥವನು ಮಾಡಿದ್ದಾನೆ. ಆ ಕಥಾ ಸರಿತ್ಸಾಗರದಲ್ಲಿ ಸೋಮದೇವ ಬರೆದಿರುವಂತಹ ಒಂದು ಕಥೆಯನ್ನು ನಾವು ಮುಂದಿನ ಪಾಠದಲ್ಲಿ ನೋಡ್ಕೋತಾ ಹೋಗೋಣ. ಅದರ ಹೆಸರು ನಿರ್ವಿಮರ್ಶಾಹಿ ಭೀರವಃ. ಆ ಪಾಠದ ಹೆಸರು ನಿರ್ವಿಮರ್ಶಾಹಿ ಭೀರವಃ. ನೋಡಿ, ಪೀಠಿಕಾ ಭಾಗದಲ್ಲಿ ಈ ನಿರ್ವಿಮರ್ಶಾಹಿ ಭೀರವಃ ಅನ್ನುವಂತಹ ಪಾಠದ ಏನು ಮುಖ್ಯವಾಗಿರುವಂತಹ ವಿಚಾರ ಇದೆಯೋ, ಆ ಕಥೆ ಅನ್ನುವಂಥದ್ದು ಹೇಗೆ ಹುಟ್ಟುಕೊಂಡಿದೆ ಇತ್ಯಾದಿ ವಿಷಯಗಳ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ತಿಳಿಸ್ತಾ ಹೋಗ್ತಾರೆ. ನೋಡಿ, ಕಾವ್ಯಭಾಗೋಯಂ ಸೋಮದೇವ ವಿರಚಿತಾತ್ ಕಥಾ ಸರಿತ್ಸಾಗರ ನಾಮಕ ಗ್ರಂಥಾತ್ ಸ್ವೀಕೃತಃ. ನಿಮಗೆ ಕೊಟ್ಟಿರುವಂತಹ ನಿರ್ವಿಮರ್ಶಾಹಿ ಭೀರವಃ ಎಂಬ ಈ ಪಾಠ್ಯ ಭಾಗ ಇದೆಯೋ, ಪದ್ಯ ಭಾಗ ಇದೆಯೋ, ಅದು ಕಾವ್ಯಭಾಗ ಅಯಂ ಸೋಮದೇವ ವಿರಚಿತಾತ್. ಸೋಮದೇವ ಅನ್ನುವಂಥವನು ರಚಿಸಿರುವ ಕಥಾ ಸರಿತ್ಸಾಗರ ನಾಮಕ ಗ್ರಂಥಾತ್. ಕಥಾ ಸರಿತ್ಸಾಗರ ಎಂಬ ಹೆಸರಿರುವ ಒಂದು ಗ್ರಂಥದಿಂದ ಸ್ವೀಕರಿಸಿದ್ದೇವೆ. ಕಥಾ ಸಾಹಿತ್ಯೆ ಪದ್ಯರೂಪ ಅಪೂರ್ವಾ ಕೃತಿ ಇಯಂ. ನೋಡಿ, ನಾನು ಹೇಳಿದೆ ಕಥಾ ಸಾಹಿತ್ಯದಲ್ಲಿ ಬೇರೆ ಬೇರೆ ಎಲ್ಲ ಕಥೆಗಳು ಸಾಮಾನ್ಯವಾಗಿ ಗದ್ಯ ರೂಪದಲ್ಲಿ ಇದ್ದರೂ ಈ ಕಥೆಯನ್ನ ಕವಿ ಪದ್ಯ ರೂಪದಲ್ಲಿ ಬರೆದಿದ್ದಾನೆ. ಅದು ವಿಶಿಷ್ಟವಾಗಿರುವಂತಹ ರೀತಿಯಲ್ಲಿ ಅತ್ಯಂತ ಸುಲಭವಾಗಿ ಕಥಾ ಸಾಹಿತ್ಯೆ ಪದ್ಯ ರೂಪ ಅಪೂರ್ವ ಕೃತಿ ಇಯಂ. ಪದ್ಯ ರೂಪದಲ್ಲಿರುವಂತಹ ಒಂದು ವಿಶಿಷ್ಟವಾಗಿರುವಂತಹ ಕೃತಿಯೇ ಈ ಕಥಾ ಸರಿತ್ಸಾಗರವಾಗಿದೆ. ಭಾರತೀಯ ಸಂಸ್ಕೃತಿ ಪ್ರತಿಪಾದಕಾನ್ ಅಂಶಾನ್ ಸರಳಯಾ ಶೈಲ್ಯಾ ಪ್ರತಿಪಾದಯಂತಿ ನೀತಿಂಚ ಉಪದಿಶಂತಿ ಇಯಂ ಕಥಾ ಸರಿತ ಸಹೃದಯ ಹೃತ್ಸಾಗರಂ ಪ್ರವಿಶತೀತಿ ನಾಸ್ತಿ ಸಂಶೀತಿಃ. ಇದೇನು ಮಾಡಿದ್ದಾರೆ ಅಂತಂದರೆ, ಯಾವುದೋ ಒಂದು ಕಥೆಯನ್ನು ಅತ್ಯಂತ ಕ್ಲಿಷ್ಟವಾಗಿ ಅದನ್ನು ಹೇಳಿ ಎಲ್ಲರಿಗೂ ಅರ್ಥವಾಗದೇ ಇರುವಂತಹ ರೀತಿಯಲ್ಲಿ ಹೇಳುವುದಕ್ಕೂ ಕೂಡ ಸಾಧ್ಯ ಇದೆ. ಆದರೆ ಈ ಕಥಾ ಸರಿತ್ಸಾಗರ ಎಂಬಂತಹ ಕಥಾ ಸಾಹಿತ್ಯ ಆ ರೀತಿಯಲ್ಲಿ ಇಲ್ಲ. ಅದು ಹೇಗಿದೆ ಅಂತಂದರೆ, ಭಾರತೀಯ ಸಂಸ್ಕೃತಿ ಪ್ರತಿಪಾದಕಾನ್ ಅಂಶಾನ್ ಸರಳಯಾ ಶೈಲ್ಯ. ಭಾರತೀಯರದ್ದೇ ಆಗಿರುವಂತಹ ಒಂದು ಸಂಸ್ಕೃತಿ, ಒಂದು ಸಂಪ್ರದಾಯಗಳಿವೆ. ಆ ಭಾರತೀಯ ಸಂಸ್ಕೃತಿ ಸಂಪ್ರದಾಯಗಳನ್ನು ಅತ್ಯಂತ ಸರಳವಾಗಿರುವಂತಹ ಭಾಷೆಯಲ್ಲಿ, ಸರಳವಾಗಿರುವಂತಹ ಶೈಲಿಯಲ್ಲಿ ಪ್ರತಿಪಾದಯಂತಿ, ಅದನ್ನು ಪ್ರತಿಪಾದಿಸ್ತಾ ನೀತಿಂಚ ಉಪದಿಶಂತಿ, ಅದರ ಜೊತೆಗೆ ಕಥೆಯಲ್ಲಿ ಒಂದು ನೀತಿಯನ್ನ ಹೇಳ್ತಾ ನೀತಿಂಚ ಉಪದಿಶಂತಿ. ಎಂ ಕಥಾ ಸರಿತ್,
ಈ ಕಥಾ ಸರೋವರ ಅನ್ನುವಂಥದ್ದು ಸಹೃದಯ ಹೃತ್ಸಾಗರಂ ಪ್ರವಿಶತೀತಿ. ಯಾರು ಕಥಾ ಸಾಹಿತ್ಯವನ್ನ ಇಷ್ಟಪಡ್ತಾರೋ, ಯಾರು ಸಂಸ್ಕೃತ ಸಾಹಿತ್ಯವನ್ನ ಇಷ್ಟಪಡ್ತಾರೋ ಅಂತಹ ಸಹೃದಯರ ಹೃದಯವೆಂಬಂತಹ ಸಾಗರವನ್ನ ಪ್ರವೇಶಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಈ ಸರಿತ್ ಅನ್ನುವಂಥದ್ದನ್ನ ಒಂದು ನದಿಗೆ, ಕಥೆಯನ್ನ ಒಂದು ನದಿಗೆ ಹೋಲಿಸಿದ್ದಾರೆ. ಆ ನದಿ ಏನ್ ಮಾಡ್ತಾ ಇದೆ ಅಂತಂದ್ರೆ, ಯಾರು ಸಹೃದಯರಿರ್ತಾರೋ ಅವರ ಹೃದಯವೆಂಬಂತಹ ಸಾಗರದಲ್ಲಿ ಖಂಡಿತವಾಗಿಯೂ ಪ್ರವೇಶಿಸುತ್ತೆ. ನಾಸ್ತಿ ಸಂಶೀತಿ, ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅತ್ಯಂತ ರೋಚಕತೆಯ ರಮಣೀಯತೆಯ ಚ ಉಪನಿಬದ್ಧ ಕಥಾ ಛಾತ್ರೇಷು ಪಠನಾಸಕ್ತಿಂ ಜನಯಂತಿ ಸುನೀತಿಂ ಕುನೀತೆ ಅಪಾಯಂಚ ಬೋಧಯಂತಿ ಕಥಾ ಸಾಹಿತ್ಯ ಕೃತೆ ಗರಿಮಾನಂ ವರ್ಧಯತಿ. ಹಾಗಾದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ ಹೇಗಿರುತ್ತೆ ಅಂತಂದ್ರೆ, ಚಿಕ್ಕ ವಯಸ್ಸಿನಿಂದಲೂ ಕೂಡ ಕಥೆಯನ್ನ ಕೇಳಿಸ್ಕೊಳ್ಳೋದ್ರಲ್ಲಿ ಹೆಚ್ಚಿನ ಆಸಕ್ತಿ ಇರುತ್ತೆ. ಆದರೆ ಏನೋ ಒಂದು ಕಥೆಯನ್ನು ಹೇಳೋದಕ್ಕಿಂತ ಅದರಲ್ಲಿ ಒಂದು ನೀತಿ ಇರುವಂತಹ ಒಂದು ಕಥೆಯನ್ನು ಹೇಳಿದಾಗ ಎಲ್ಲೋ ಆ ಮಕ್ಕಳಲ್ಲಿ ಏನಾಗಬಹುದು ಅಂತಂದ್ರೆ, ಆ ಕಥೆಯ ಕುರಿತಾಗಿ ಆಸಕ್ತಿಯೂ ಮೂಡಬಹುದು. ಕೊನೆಯಲ್ಲಿ ನಾವು ತಿಳಿಸುವಂತಹ ನೀತಿಯನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬಂತಹ ಸದುದ್ದೇಶದಿಂದ, ಮತ್ತೆ ಅತ್ಯಂತ ರೋಚಕವಾಗಿರ್ಬೇಕು, ಕಥೆಯನ್ನ ಹೇಳುವಂತಹ ಶೈಲಿಯೂ ರೋಚಕವಾಗಿರ್ಬೇಕು, ಅಥವಾ ಆ ಕಥೆಯಲ್ಲಿ ಬರುವಂತಹ ಸನ್ನಿವೇಶಗಳು ಕೂಡ ಅತ್ಯಂತ ರೋಚಕವಾಗಿರ್ಬೇಕು, ಮತ್ತೆ ಸುಂದರವಾಗಿರ್ಬೇಕು. ಅದನ್ನೇ ಈ ಕಥೆ ಹೊಂದಿದೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಅತ್ಯಂತ ರೋಚಕವಾಗಿರುವಂತಹ ರಮಣೀಯತೆಯಾಚ ಉಪಬದ್ಧ, ಅತ್ಯಂತ ಸುಂದರವಾಗಿ ಕೂಡಿರುವಂತಹ ಈ ಕಥೆ ಛಾತ್ರೇಶು ವಿದ್ಯಾರ್ಥಿಗಳಲ್ಲಿ ಪಠನಾಸಕ್ತಿಂ ಜನಯಂತಿ. ಸಂಸ್ಕೃತ ಸಾಹಿತ್ಯದಲ್ಲಿ ಇಷ್ಟು ಸುಂದರವಾಗಿರುವಂತಹ ಚೆನ್ನಾಗಿರುವಂತಹ ಕಥೆ ಇದೆ ಅನ್ನೋದಕ್ಕಾಗಿ, ಆ ಮಕ್ಕಳಲ್ಲಿ ಆಸಕ್ತಿಯನ್ನು ಹುಟ್ಟಿಸುವುದಕ್ಕಾಗಿ ಸುನೀತಿಂ ಕುನೀತೇಹೆ ಅಪಾಯಂಚ ಬೋಧಯಂತಿ. ಮತ್ತೆ ಈ ಕಥೆಯಲ್ಲಿ ಸುನೀತಿ ಅಂತಂದ್ರೆ ಒಳ್ಳೆಯ ಬುದ್ಧಿವಂತಿಕೆಯನ್ನ ತಿಳಿಸ್ಕೊಡ್ತಾ, ಕುನೀತೇಹೆ ಅಪಾಯಂ ಕೆಟ್ಟದಾಗಿರುವಂತವನಿಂದ ಅಥವಾ ಅವನಿಗೆ ಏನು ಅಪಾಯ ಸಂಭವಿಸಬಹುದು ಅನ್ನೋದನ್ನ ಬೋಧಿಸುತ್ತಾ ಕಥಾ ಸಾಹಿತ್ಯ ಕೃತೆ ಗರಿಮಾನಂ ವರ್ಧಯತಿ. ಈ ಕಥಾ ಸರಿತ್ಸಾಗರ ಅನ್ನುವಂಥದ್ದು ಪದ್ಯ ರೂಪದ ಕಥಾ ಸಾಹಿತ್ಯವಾಗಿ ಸಂಸ್ಕೃತ ಸಾಹಿತ್ಯದಲ್ಲಿ ಎಷ್ಟು ಕಥೆ ಸಾಹಿತ್ಯಗಳಿವೆಯೋ ಅದರ ಗರಿಮಾನಂ ವರ್ಧಯತಿ, ಅದರ ಗೌರವವನ್ನು ಹೆಚ್ಚು ಮಾಡ್ತಾ ಇದೆ ಅನ್ನೋದನ್ನ ಇಲ್ಲಿ ನಿಮಗೆ ಪೀಠಿಕಾ ಭಾಗದಲ್ಲಿ ತಿಳಿಸ್ಕೊಡ್ತಾರೆ. ಈ ಕೊಟ್ಟಿರುವಂತಹ ಕಥೆಯ ಪೂರ್ವಕಥೆ, ಈ ಕಥೆ ಅನ್ನುವಂಥದ್ದು ಹೇಗೆ ಹುಟ್ಟಿತು, ಅಥವಾ ಆ ಕಥಾ ಸರಿಸಾಗರದಲ್ಲಿ ಹೇಗೆ ಕಥೆ ಅನ್ನುವಂಥದ್ದು ಆರಂಭವಾಯಿತು ಅನ್ನೋದರ ಒಂದು ಪೂರ್ವ ಕಥೆಯನ್ನು ನಿಮಗೆ ಇಲ್ಲಿ ಕೊಡ್ತಾ ಹೋಗ್ತಾರೆ ನೋಡಿ. ಏಕದಾ ವತ್ಸರಾಜ ವಾಸವದತ್ತಯ ಸಹ ವಿವಾಹಾನಂತರಂ ರಾಜಕಾರ್ಯಂ ವಿಸ್ಮರತಿ. ನೋಡಿ, ಹಿಂದೆ ಒಬ್ಬ ವತ್ಸರಾಜ ಎನ್ನುವಂತಹ ಒಬ್ಬ ರಾಜ ಇದ್ದಂತೆ. ಆ ವತ್ಸರಾಜ ಏನ್ ಮಾಡ್ತಾನೆ ಅಂತಂದ್ರೆ, ವಾಸವದತ್ತಯ ಸಹ ವಿವಾಹಾನಂತರಂ, ಅವನಿಗೆ ವಾಸವದತ್ತ ಎನ್ನುವವಳ ಜೊತೆಯಲ್ಲಿ ಮದುವೆ ಆಗತ್ತೆ, ವಿವಾಹ ಆಗತ್ತೆ. ವಿವಾಹದ ನಂತರದಲ್ಲಿ ರಾಜಕಾರ್ಯಂ ವಿಸ್ಮರತಿ, ಅವನು ತನ್ನ ರಾಜಕಾರ್ಯ ಏನಿದೆಯೋ ಅದನ್ನ ಮರೆತು ಬಿಡ್ತಾನಂತೆ. ಅವನು ರಾಜಕಾರ್ಯಂ ವಿಸ್ಮರತಿ. ರಾಜ್ಯಸ್ಯ ಕೇಚನ ಭೂಪ್ರದೇಶಾಃ ಪರವಂಶಗತಾಃ, ಅವನ ರಾಜ್ಯದ ಭೂಪ್ರದೇಶಗಳೇನಿತ್ತೋ, ಅವನು ಎಲ್ಲಿಯವರೆಗೆ ರಾಜ್ಯಭಾರವನ್ನ ಮಾಡ್ತಾ ಇದ್ನೋ ಆ ರಾಜ್ಯದ ಕೆಲವೊಂದಿಷ್ಟು ಭೂಭಾಗಗಳು ಪರವಂಶಗತಾಹ, ಪರರು ಅಂತಂದ್ರೆ ಶತ್ರುಗಳ ಭಾಗವಾಗ್ಬಿಡತ್ತೆ. ಪರವಂಶಗತಾಹ. ತದಾ ತಸ್ಯ ಮಹಾಮಂತ್ರಿ ಸ್ವಾಮಿನಿಷ್ಠ ಯುಗಂಧರಾಯಣ ಚಿಂತಾಕುಲಃ. ಆಗ ಅವನ ಮಹಾಮಂತ್ರಿಯಾಗಿರುವಂತಹ ಸ್ವಾಮಿನಿಷ್ಠ, ರಾಜನ ಮೇಲೆ ಅತ್ಯಂತ ಭಕ್ತಿಯನ್ನ ಹೊಂದಿರುವಂತಹ ಯೌಗಂಧರಾಯಣ, ಅವನ ಹೆಸರು ಯೌಗಂಧರಾಯಣ. ಅವನೇನ್ ಮಾಡ್ತಾನೆ, ಚಿಂತಾಕುಲಃ, ಅವನಿಗೆ ಅತ್ಯಂತ ಚಿಂತೆ ಆಗತ್ತೆ. ರಾಜನಾಗಿರುವಂತವನ ಕರ್ತವ್ಯ ತನ್ನ ಭೂಪ್ರದೇಶವನ್ನ ಚೆನ್ನಾಗಿ ನೋಡ್ಕೋಬೇಕು. ಆದರೆ ವಾಸವದತ್ತೆ ಜೊತೆಯಲ್ಲಿ ಅವನು ದಿನವನ್ನ ಕಳೀತಾ ರಾಜ್ಯ ಕಾರ್ಯವನ್ನ ಮರೀತಾ ಇದ್ದಾನೆ ಎನ್ನುವಂತಹ ಚಿಂತೆಯಿಂದ ಅವನೇನ್ ಮಾಡ್ತಾನೆ, ಸೇನಾಪತಿನ ಸಹ ಸಮಾಲೋಚಯಚ್ಚ, ತನ್ನ ಸೇನಾಧಿಪತಿಯ ಜೊತೆಯಲ್ಲಿ ಸಮಾಲೋಚನೆಯನ್ನ ಮಾಡ್ತಾನೆ. ಏನ್ ಮಾಡೋದು ಈ ಪರಿಸ್ಥಿತಿಗೆ ಅನ್ನೋದಾಗಿ ಸೇನಾಧಿಪತಿಯ ಜೊತೆಯಲ್ಲಿ ವಿಚಾರವನ್ನ ಮಾಡ್ತಾನೆ.
ತತಃ ಯೌಗಂಧರಾಯಣಃ ಮಹಾಸೇನ ಇತಿ ಕಸ್ಯಚನ ರಾಜ್ಞಃ ಕಥಾಂ ಶ್ರಾವಯತಿ. ಆಗ ಆ ಯೌಗಂಧರಾಯಣ ಏನ್ ಮಾಡ್ತಾನಂತೆ, ಈ ಪರಿಸ್ಥಿತಿಗೆ ವತ್ಸರಾಜನ ಈ ಪರಿಸ್ಥಿತಿ ಹೇಗಿದೆಯೋ ಅದೇ ರೀತಿಯಲ್ಲಿ ಇರುವಂತಹ ಮಹಾಸೇನ ಎಂಬಂತಹ ಇನ್ನೊಬ್ಬ ರಾಜನ ಕಥೆಯನ್ನ ಆ ಸೇನಾಧಿಪತಿಗೆ ಶ್ರಾವಯತಿ. ರಾಜ್ಞಃ ಕಥಾಂ ಶ್ರಾವಯತಿ. ಸಹ ಸ್ವಪತ್ನಿ ವ್ಯಾಮೋಹಾತ್ ಬಹಿರಾಗತ್ಯ ರಾಜ್ಯಭಾರಂ ಕಥಂ ಕೃತವಾನ್ ಇತಿ ವಿವೃಣೋತಿ. ಆ ಮಹಾಸೇನ ಎನ್ನುವಂತಹ ರಾಜನೂ ಕೂಡ ಮದುವೆಯಾದ ನಂತರದಲ್ಲಿ ಹೆಂಡತಿಯ ಜೊತೆಯಲ್ಲಿಯೇ ಹೆಚ್ಚು ಕಾಲವನ್ನು ಕಳೆದ ರಾಜ್ಯಭಾರವನ್ನ ಮರೆತು ಬಿಟ್ಟಿದ್ದಂತೆ. ಆದರೆ ಯಾವುದೋ ಒಂದು ಸಮಯದಲ್ಲಿ ಪುನಃ ತನ್ನ ಪತ್ನಿ ವ್ಯಾಮೋಹದಿಂದ ಹೊರಗೆ ಬಂದು, ಸ್ವಪತ್ನಿ ವ್ಯಾಮೋಹಾತ್ ಬಹಿರಾಗತ್ಯ, ಆ ಪತ್ನಿ ವ್ಯಾಮೋಹದಿಂದ ಹೊರಗೆ ಬಂದು ರಾಜ್ಯಭಾರಂ ಕಥಂ ಕೃತವಾನ್, ಹೇಗೆ ರಾಜ್ಯಭಾರವನ್ನ ಮಾಡಿದ ಅನ್ನುವುದನ್ನ ಇತಿ ವಿವೃಣೋತಿ, ಆ ಕಥೆಯಲ್ಲಿರೋದನ್ನ ಯೌಗಂಧರಾಯಣ ಸೇನಾಧಿಪತಿಗೆ ಹೇಳ್ತಾನೆ. ತಥೈವ ವತ್ಸರಾಜ ವಿಷಯೇಪಿ ಕರಣೀಯ ಇತಿ. ಕೊನೆಯಲ್ಲಿ ಹೇಳ್ತಾನೆ, ಹೇಗೆ ಆ ಸೋಮದೇವ ತನ್ನ ಪತ್ನಿ ವ್ಯಾಮೋಹದಿಂದ ಹೊರಗೆ ಬಂದನೋ ಹಾಗೆಯೇ ನಾವು ಈ ವತ್ಸರಾಜನನ್ನ ತನ್ನ ಪತ್ನಿ ವ್ಯಾಮೋಹದಿಂದ ಹೊರಗೆ ಕರೆದುಕೊಂಡು ಬರಬೇಕು ಅನ್ನೋದನ್ನ ಹೇಳ್ತಾನೆ ಅವನು. ವತ್ಸರಾಜ ವಿಷಯೇಪಿ ಕರಣೀಯ, ನಾವು ಆ ವತ್ಸರಾಜನ ವಿಷಯದಲ್ಲಿಯೂ ಹೀಗೇ ಮಾಡಬೇಕು ಅನ್ನೋದನ್ನ ಹೇಳಿ, ವಾಸವದತ್ತ ದಗ್ಧ ಇತಿ ಮಿಥ್ಯಾಪ್ರವಾದಂ ಪ್ರಸಾರ್ಯ ಪ್ರದ್ಯೋತ ಸುತಯಾ ಸಹ ವಿವಾಹಂಚ ಕಾರಯಿತುಂ ಯುಕ್ತಿಂ ಕಥಯತಿ. ಆಗ ಅವನೇನ್ ಮಾಡ್ತಾನೆ ಅಂತಂದ್ರೆ, ವಾಸವದತ್ತ ದಗ್ಧ ಇತಿ ಮಿಥ್ಯಾಪ್ರವಾದಂ ಪ್ರಸಾರ್ಯ, ಅದಕ್ಕಾಗಿ ವಾಸವದತ್ತ ಅನ್ನುವಂಥವಳು ದಗ್ಧ, ಬೆಂಕಿಯಲ್ಲಿ ಸುಟ್ಟು ಹೋದ್ಲು ಎನ್ನುವಂತಹ ಒಂದು ಮಿಥ್ಯಾಪ್ರವಾದಂ ಪ್ರಸಾರ್ಯ, ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸಿ, ಮಿಥ್ಯಾಪ್ರವಾದಂ ಪ್ರಸಾರ್ಯ ಪ್ರದ್ಯೋತ ಸುತಯಾ ಸಹ ವಿವಾಹಂಚ ಕಾರಯಿತುಂ ಯುಕ್ತಿಂ ಕಥಯತಿ. ಆಗ ಈ ವತ್ಸರಾಜನಿಗೆ ಪ್ರದ್ಯೋತ ಎಂಬಂತಹ ರಾಜನ ಮಗಳ ಜೊತೆಯಲ್ಲಿ ವಿವಾಹವನ್ನ ಮಾಡೋಣ ಎನ್ನುವಂತಹ ಒಂದು ಉಪಾಯವನ್ನ ಮಾಡ್ತಾನಂತೆ. ಯಾರು? ಯೌಗಂಧರಾಯಣ. ತದಾ ಸೇನಾಪತಿ ರುಮಣ್ವಾನ್ ಯದಿ ಯುಕ್ತೇ ಅನುಷ್ಠಾನೆ ವಿಫಲೋ ಭವೇಮ ತರ್ಹಿ ಉಪಹಾಸತಾಂ ರಾಜ್ಞಃ ಅನಾದರಂಚ ಗಚ್ಚೇಮ ಇತಿ ಆಶಂಕ್ಯ ಇಮಾಂ ಕಥಾಂ ಕಥಯತಿ. ಈ ಉಪಾಯವನ್ನ ಯೌಗಂಧರಾಯಣ ಸೇನಾಧಿಪತಿಗೆ ಹೇಳಿದಾಗ, ನಾವು ಈಗ ವಾಸವದತ್ತೆಯಿಂದ ವತ್ಸರಾಜ ಸ್ವಲ್ಪ ದೂರದಲ್ಲಿ, ಅಂದ್ರೆ ಪತ್ನಿ ವ್ಯಾಮೋಹದಿಂದ ದೂರದಲ್ಲಿ ಇರಬೇಕು ಅಂತಂದ್ರೆ ನಾವು ಒಂದು ಸುಳ್ಳು ಅಪವಾದವನ್ನು ಹಬ್ಬಿಸೋಣ. ವಾಸವದತ್ತ ಅಗ್ನಿಯಲ್ಲಿ ಸುಟ್ಟೋದ್ಲು, ಅವಳು ಸತ್ತೋಗಿರೋದ್ರಿಂದ ಈ ವತ್ಸರಾಜನಿಗೆ ಇನ್ನೊಂದು ಮದುವೆಯನ್ನ ಮಾಡ್ತಾ ಇದ್ದೀವಿ, ಪ್ರದ್ಯೋತನ ಮಗಳ ಜೊತೆಯಲ್ಲಿ ಅವಳ ವಿವಾಹವನ್ನು ಮಾಡೋಣ ಅಂತ ನಿಶ್ಚಯವನ್ನ ಮಾಡಿದ್ದೀವಿ ಎನ್ನುವಂತಹ ಒಂದು ಸುದ್ದಿಯನ್ನ ಹಬ್ಬಿಸೋಣ ಅನ್ನುವಂತಹ ಉಪಾಯವನ್ನ ಹೇಳಿದಾಗ, ಆಗ ಸೇನಾಧಿಪತಿಯಾಗಿರುವಂತಹ ರುಮಣ್ವಾನ್ ಹೇಳ್ತಾನೆ, ನಾವು ಮಾಡಿರುವಂತಹ ಉಪಾಯ ಸಫಲವಾದರೆ ಏನೂ ತೊಂದರೆ ಇಲ್ಲ, ವತ್ಸರಾಜ ಪುನಃ ತನ್ನ ರಾಜ್ಯಭಾರಕ್ಕೆ ಮರಳುತ್ತಾನೆ. ಒಂದು ವೇಳೆ ನಮ್ಮ ಯೋಜನೆ ಅನ್ನುವಂಥದ್ದು ವಿಫಲವಾದರೆ, ನೋಡಿ, ಯದಿ ಯುಕ್ತೇಹೇ ಅನುಷ್ಠಾನೆ ವಿಫಲೋ ಭವೇಮ, ನಾವು ಈ ಯುಕ್ತಿಯಲ್ಲಿ ವಿಫಲರಾದವು ಅಂತಾದ್ರೆ ತರ್ಹಿ ಉಪಹಾಸತಾಂ, ನಾವು ಎಲ್ಲಾ ಜನರಿಂದ ಅಪಹಾಸ್ಯಕ್ಕೆ ಒಳಬೇಕಾಗುತ್ತೆ. ರಾಜ್ಞಃ ಅನಾದರಂಚ ಗಚ್ಚೇಮ, ರಾಜನು ಕೂಡ ಏನ್ ಮಾಡ್ಬೋದು, ನಮ್ಮನ್ನ ದೂರಕ್ಕೆ ಇಟ್ಬಿಡ್ಬೋದು. ಅನಾದರಂ, ನಮಗೆ ಆದರವನ್ನ ಪ್ರೀತಿಯನ್ನ ತೋರಿಸದೇ ಇರಬಹುದು ಎನ್ನುವಂತಹ ಒಂದು ಆಶಂಕೆಯ ಎಂಬಂತಹ ಒಂದು ಶಂಕೆಯನ್ನ ಮಾಡಿ, ಅನುಮಾನವನ್ನ ಮಾಡಿ, ಅದಕ್ಕೆ ಪೂರಕವಾಗುವಂತಹ ರೀತಿಯಲ್ಲಿ ಇಮಾಂ ಕಥಾಂ ಕಥಯತಿ, ಈ ಕಥೆಯನ್ನ ಹೇಳ್ತಾನೆ. ಈ ಕಥೆಯಲ್ಲಿಯೂ ಕೂಡ ಮಾಡಿರುವಂತಹ ಯೋಜನೆ ವಿಫಲವಾಗಿ ಹೇಗೆ ಜನರಿಂದ ಅಪಹಾಸ್ಯಕ್ಕೆ ಒಳಗಾಗುವಂತಹ ಒಬ್ಬ ಸನ್ಯಾಸಿಯ ಕಥೆಯನ್ನ ನಾವು ಇಲ್ಲಿ ನೋಡಬಹುದು. ಅವನು ಮಾಡಿರುವಂತಹ ಯೋಜನೆ ವಿಫಲವಾಗುತ್ತೆ, ಆಗ ಜನರಿಂದ ಅವನು ಅಪಹಾಸ್ಯಕ್ಕೆ ಒಳಗಾಗ್ತಾನೆ ಎನ್ನುವುದನ್ನು ತಿಳಿಸುವಂತಹ ಒಂದು ಕಥೆ. ನೋಡಿ, ನಿರ್ವಿಮರ್ಶಾಹಿ ಭೀರವಃ, ಕಥಾ ಸರಿಸಾಗರದ ಒಂದು ಕಥೆಗೆ ಈ ತಲೆಬರಹವನ್ನ ಕೊಟ್ಟಿದ್ದಾರೆ. ನಿರ್ವಿಮರ್ಶಾಹಿ ಭೀರವಃ, ಭೀರವಃ ಅಂತಂದ್ರೆ ಭಯವನ್ನ ಹೊಂದಿರುವಂತವರು, ಯಾರು ಹೆದರಿಕೆಯಲ್ಲಿ ಇರ್ತಾರೋ ಅವ್ರು ಏನ್ ಮಾಡ್ತಾರಂತೆ, ನಿರ್ವಿಮರ್ಶ
ಅವ್ರು ಯಾವುದೇ ಕಾರಣಕ್ಕೂ ವಿಮರ್ಶೆಯನ್ನ ಚಿಂತನೆಯನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಅವರಿಗೆ ಭಯದ ಕಾರಣದಿಂದ ಏನೋ ಒಂದು ಮಾಡಿ ಆ ಸಮಸ್ಯೆಯಿಂದ ವಿಮುಕ್ತರಾಗೋಣ ಎನ್ನುವುದನ್ನಷ್ಟೇ ವಿಚಾರಿಸ್ತಾರೆ ಹೊರತು ಅವರು ಕೂಲಂಕುಷವಾಗಿ ಆ ವಿಚಾರದಲ್ಲಿ ಚಿಂತನೆಯನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನ ಈ ನಿರ್ವಿಮರ್ಶ ಹಿ ಭೀರವಃ ಎಂಬಂತಹ ತಲೆಬರಹ ಕೊಡ್ತಾ ಇದೆ. ನೋಡಿ, ಈಗ ನಾವು ಮೊದಲನೆಯ ಶ್ಲೋಕವನ್ನು ನೋಡಿದಾಗ ಅಸ್ತಿ ಮಾಕಂದಿಕಾ ನಾಮ ನಗರಿ ಜಾಹ್ನವಿ ತಟೆ ತಸ್ಯಾಂ ಮೌನವ್ರತಃ ಕಶ್ಚಿದಾಸೀತ್ ಪ್ರವ್ರಾಜಕಃ ಪುರಾ. ನೋಡಿ ಇನ್ನೊಮ್ಮೆ, ಅಸ್ತಿ ಮಾಕಂದಿಕಾ ನಾಮ ನಗರಿ ಜಾಹ್ನವಿ ತಟೆ ತಸ್ಯಾಂ ಮೌನವ್ರತಃ ಕಶ್ಚಿದಾಸೀತ್ ಪ್ರವ್ರಾಜಕಃ ಪುರಾ. ನೋಡಿ, ಸಂಸ್ಕೃತ ಸಾಹಿತ್ಯದಲ್ಲಿ ಹೇಳಿದ್ದೆ, ಇಲ್ಲಿ ಅಸ್ತಿ ಅನ್ನುವಂಥದ್ದು ಕ್ರಿಯಾಪದ. ಆ ಅಸ್ತಿ ಅನ್ನುವಂತಹ ಕ್ರಿಯಾಪದವನ್ನ ಈ ಕವಿ ಬರೆಯುವಾಗ ಏನ್ ಮಾಡ್ತಾರೆ ಅಂತಂದ್ರೆ ಆರಂಭದಲ್ಲಿಯೇ ಬಳಸಿದ್ದಾನೆ. ಇದು ಒಂದು ಸೆಂಟೆನ್ಸ್ ರೂಪದಲ್ಲಿ ಇರೋದಿಲ್ಲ. ನಾವು ಈ ಶ್ಲೋಕವನ್ನ ಒಂದು ವಾಕ್ಯಕ್ಕೆ ಯೋಜಿಸಿಕೊಂಡು ಅನ್ವಯವನ್ನ ಮಾಡಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ರೀತಿಯಲ್ಲಿ ಈ ಶ್ಲೋಕಗಳ ರಚನೆ ಇದ್ದು ಯಾವುದೋ ಒಂದು ಛಂದಸ್ಸಿಗೆ ನಿಬದ್ಧವಾಗಿ ಅದು ಇರುತ್ತೆ. ಇಲ್ಲಿ ಏನಾದ್ರೂ ಪದಚ್ಛೇದ ಇದೆಯಾ ಅಂತ ನೋಡಿದಾಗ ಅಸ್ತಿ ಮಾಕಂದಿಕಾ ನಾಮ ನಗರಿ ಜಾಹ್ನವಿ ತಟೆ ತಸ್ಯಾಂ ಮೌನವ್ರತಃ ಕಶ್ಚಿದಾಸೀತ್ ಕಶ್ಚಿತ್ ಆಸೀತ್ ಕಶ್ಚಿದಾಸೀತ್ ಪ್ರವ್ರಾಜಕಃ ಪುರಾ. ಪ್ರವ್ರಾಜಕಃ ಪುರಾ ಒಂದೇ ಸಂಧಿ ಇರುವಂಥದ್ದು. ಕಶ್ಚಿತ್ ಪ್ಲಸ್ ಆಸೀತ್ ಕಶ್ಚಿದಾಸೀತ್, ಅಲ್ಲಿ ಜಷ್ಟ್ವ ಸಂಧಿ ಅನ್ನುವಂಥದ್ದು ಇದೆ. ಹಾಗಾದ್ರೆ ಏನಪ್ಪಾ ಇದರ ಅನ್ವಯ ಅನ್ನೋಂತ ನೋಡ್ತಾ ಹೋಗೋದಾದ್ರೆ ಜಾಹ್ನವಿ ತಟೆ ಮಾಕಂದಿಕಾ ನಾಮ ನಗರಿ ಅಸ್ತಿ. ಜಾಹ್ನವಿ ತಟೆ ಮಾಕಂದಿಕಾ ನಾಮ ನಗರಿ ಅಸ್ತಿ. ಪುರಾ ತಸ್ಯಾಂ ಮೌನವ್ರತಃ ಕಶ್ಚಿತ್ ಪ್ರವ್ರಾಜಕಃ ಆಸೀತ್. ಪುರಾ ತಸ್ಯಾಂ ಮೌನವ್ರತಃ ಕಶ್ಚಿತ್ ಪ್ರವ್ರಾಜಕಃ ಆಸೀತ್. ಹಿಂದೆ ನೋಡಿ, ಜಾಹ್ನವಿ ತಟೆ, ಜಾಹ್ನವಿ ತಟ ಅಂತಂದ್ರೆ ಗಂಗಾ ತೀರ. ಗಂಗಾ ನದಿಗೆ ಜಾಹ್ನವಿ ಎಂಬಂತಹ ಒಂದು ಹೆಸರು ಕೂಡ ಇದೆ. ಜನ್ಹು ಎಂಬಂತಹ ಮಹರ್ಷಿಯಿಂದ ಅವಳು ಹುಟ್ಟಿರೋದ್ರಿಂದ ಅವಳಿಗೆ ಜಾಹ್ನವಿ ಎಂಬುದಾಗಿ ಒಂದು ಹೆಸರಿದೆ. ಆ ಗಂಗಾ ನದಿಯ ತಟದಲ್ಲಿ, ಗಂಗಾ ನದಿಯ ದಂಡೆಯಲ್ಲಿ ಮಾಕಂದಿಕಾ ನಾಮ ನಗರಿ ಅಸ್ತಿ. ಮಾಕಂದಿಕಾ ಎಂಬುದಾಗಿ ಹೆಸರಿರುವ, ಮಾಕಂದಿಕಾ ಎಂಬ ಹೆಸರುಳ್ಳ ನಗರಿ ಅಸ್ತಿ, ಒಂದು ನಗರ, ಪಟ್ಟಣ ಅನ್ನುವಂಥದ್ದು ಇದೆ. ಅದು ಆ ಕಥಾ ಸಾಹಿತ್ಯದಲ್ಲಿ ಅವರು ಬರೆದಿರುವಂತಹ ಕಾಲಕ್ಕೆ ಅನುಗುಣವಾಗಿ ಅಲ್ಲಿ ವರ್ತಮಾನ ಕಾಲವನ್ನ ಅಸ್ತಿ ಅಂತ ಬಳಸಿರ್ತಾರೆ. ನಾವು ಈಗ ಅದು ಹಿಂದಿನ ಕಥೆ ಆಗಿರೋದ್ರಿಂದ ಅಲ್ಲಿ ನೀವು ಲಂಗ್ಲಕಾರದ ರೂಪದಲ್ಲಿ ಅಂದ್ರೆ ಭೂತಕಾಲಾರ್ಥದಲ್ಲಿ ಅದನ್ನ ಬಳಸ್ಕೊಂಡಾಗ ಇತ್ತು ಎಂಬಂತಹ ಅರ್ಥ ಬರುತ್ತೆ. ಹಿಂದೆ ಜಾಹ್ನವಿ ನದಿಯ ತೀರದಲ್ಲಿ, ತಟದಲ್ಲಿ ಮಾಕಂದಿಕಾ ಎಂಬ ಹೆಸರುಳ್ಳ ಒಂದು ಪಟ್ಟಣ ಇತ್ತು. ಪುರಾ ತಸ್ಯಾಂ, ಹಿಂದೆ ತಸ್ಯಾಂ ಆ ನದಿಯ ದಂಡೆಯ ಮೇಲೆ, ಆ ಜಾಹ್ನವಿ ತಟದಲ್ಲಿ ಮೌನವ್ರತಃ ಕಶ್ಚಿತ್ ಪ್ರವ್ರಾಜಕಃ ಆಸೀತ್. ಪ್ರವ್ರಾಜಕಃ ಅಂತಂದ್ರೆ ಸನ್ಯಾಸಿ. ಸನ್ಯಾಸಿಗೆ ಪ್ರವ್ರಾಜಕಃ ಅಂತ ಕರೀತಾರೆ. ಅಂದ್ರೆ ತನ್ನ ಜೀವನದ ಎಲ್ಲಾ ಹಂತಗಳನ್ನ ದಾಟಿ ಕೊನೆಯದಾಗಿರುವಂತಹ ಸನ್ಯಾಸ ಎನ್ನುವಂತಹ ಆಶ್ರಮಕ್ಕೆ ಬಂದಿರುವಂತವನು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೆ ಸನ್ಯಾಸ, ಈ 4 ಅವಸ್ಥೆಗಳು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ 4 ಆಶ್ರಮಗಳು ಅಂತ ಕರೀತಾರೆ. ಆ ಆಶ್ರಮಗಳಿರತ್ತೆ. ಎಲ್ಲಾ ಆಶ್ರಮವನ್ನು ದಾಟಿ ಕೊನೆಯದಾಗಿರುವಂತಹ ಸನ್ಯಾಸ ಆಶ್ರಮಕ್ಕೆ ಬಂದಿರುವಂತವರನ್ನ ಪ್ರವ್ರಾಜಕರು ಅಂತ ಕರೀತಾರೆ. ಆ ಪ್ರವ್ರಾಜಕ ಏನ್ ಮಾಡ್ತಾ ಇದ್ದ, ಆ ಜಾಹ್ನವಿ ತಟದಲ್ಲಿ ಗಂಗಾ ನದಿಯ ದಂಡೆಯಲ್ಲಿ ವಾಸಿಸ್ತಾ ಇದ್ದ. ಅವನ ಹೆಸರೇನಪ್ಪಾ ಅಂತಂದ್ರೆ ಮೌನವ್ರತಃ. ಮೌನವ್ರತಃ ಕಶ್ಚಿತ್ ಪ್ರವ್ರಾಜಕಃ. ಇಲ್ಲಿ ಈ ಮೌನವ್ರತಃ ಎನ್ನುವಂತಹ ಶಬ್ದಕ್ಕೆ 2 ಅರ್ಥವನ್ನ ಅಲ್ಲಿ ಕೊಟ್ಟಿದ್ದಾರೆ. ಅವನು ಯಾವಾಗಲೂ ಸುಮ್ಮನೆ ಇರುವಂತವನಾಗಿದ್ದಂತೆ, ಮೌನವಾಗಿರುವಂತವನು, ಮಾತನ್ನ ಆಡ್ತಾ ಇರಲಿಲ್ಲ. ಆ ಕಾರಣದಿಂದಲೇ ಅವನಿಗೆ ಮೌನವ್ರತಃ, ಮೌನವನ್ನೇ ವ್ರತವನ್ನಾಗಿ ಉಳ್ಳವನು.
ಅನ್ನುವಂತಹ ಅರ್ಥದಲ್ಲಿ ಅವನಿಗೆ ಮೌನವ್ರತ ಎಂಬುದಾಗಿ ಒಂದು ಹೆಸರಿತ್ತಂತೆ. ಆ ಮೌನವ್ರತ ಎಂಬ ಹೆಸರುಳ್ಳ ಒಬ್ಬ ಸನ್ಯಾಸಿ ಆ ನದಿಯ ದಂಡೆಯ ಮೇಲೆ ವಾಸಿಸ್ತಾ ಇದ್ದ. ನಿಮಗೆ ಸುಲಭವಾಗಿ ಆ ಶ್ಲೋಕವನ್ನು ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಹಿಂದೆ ಜಾಹ್ನವಿ ತಟದಲ್ಲಿ ಗಂಗಾ ನದಿಯ ದಂಡೆಯಲ್ಲಿ ಮೌನವ್ರತ ಎಂಬಂತಹ ಒಬ್ಬ ಸನ್ಯಾಸಿ ಮಾಕಂದಿಕಾ ಎಂಬ ನಗರದಲ್ಲಿ ವಾಸಿಸುತ್ತಿದ್ದನು. ಮಾಕಂದಿಕಾ ಎಂಬಂತಹ ನಗರಿ ಗಂಗಾ ನದಿಯ ತಟದಲ್ಲಿದೆ. ಆ ನಗರದಲ್ಲಿ, ಆ ಪಟ್ಟಣದಲ್ಲಿ ಮೌನವ್ರತ ಎಂಬುದಾಗಿ ಮೌನವನ್ನೇ ವ್ರತವಾಗಿ ಉಳ್ಳಂತಹ ಒಬ್ಬ ಸನ್ಯಾಸಿಯು ವಾಸಿಸುತ್ತಿದ್ದನು. ಇದು ಈ ಶ್ಲೋಕದ ಅರ್ಥವಾಗಿದೆ.